ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ನಿಧನ ಹೊಂದಿದ ಹಿನ್ನೆಲೆ ಹೊಳೆನರಸೀಪುರದ ಹರದನಹಳ್ಳಿಯಲ್ಲಿ ಅವರ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ನಡೀತಾ ಇದ್ದಾವೆ. ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲಿ ಪುತ್ರ ರೇವಣ್ಣ ಆಕ್ರಂದನ ಮುಗಿಲು ಮುಟ್ಟಿದೆ. ತಾಯಿಯನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ರೇವಣ್ಣ. ನನ್ನ ಉಳಿಸಿ, ಅವರ ಮೈ ಮೇಲೆ ಆಸಿಡ್ ಅನ್ನ ಸುರಿಸಿಕೊಂಡವರು. ಆ ಜೀವ 28 ವರ್ಷ ನೋವು ಪಟ್ಟಿದೆ ಅಂತ ಹೇಳಿ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ಓದುವ ಮಕ್ಕಳಿಗೆ ಅನ್ನ ಹಾಕಿದ ಜೀವ ಅಂತ ಹೇಳಿ ರೇವಣ್ಣ ಭಾವುಕರಾಗಿದ್ದಾರೆ. ಕನ್ನ ಹಾಕಿದ್ರಪ್ಪ, ಓದೋ ಮಕ್ಕಳಿಗೆಲ್ಲ ಯಾರಿಗಾದ್ರು ಬಂದ್ರೆ ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಈಗ ಮಾಜಿ ಸಚಿವ ರೇವಣ್ಣ ಅವರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಗೆ ನಾಳೆ ಇದು ಮಾಡ್ತೀರಾ? ಮತ್ತೆ 12:30ಯಿಂದ 4 ಗಂಟೆವರೆಗೆ, 4 ಗಂಟೆ, 12:30ಯಿಂದ 4 ಗಂಟೆ. ಹೊಳೆನರಸೀಪುರದ ಮನೆಯಲ್ಲಿ ಅಲ್ಲಿ ಏನಾದ್ರು ನೋಡ್ಲಿಕ್ಕೆ ಅವಕಾಶ ಇದೆಯಾ ಸರ್? ಹೊಳೆನರಸೀಪುರದ ನೈಟ್ ಎಲ್ಲ ಇದೆ. ತಾಯಿಯವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅವರಿಗಾಗಿ ಅವ್ರ ಊರಲ್ಲಿ ಶಾಲೆನೆ ಕಟ್ಸಿದೀರಾ. ನಾವು ಈಗ ನೋಡ್ಕೊಂಡ್ ಬಂದ್ವಿ, ಆ ಶಾಲೆನ ಸೋರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದೀರಾ. ಮತ್ತೆ ಯಾವಾಗ್ಲೂ ಅವರಿಗೆ ಅವರು ಹಿಂದೆ ಇದ್ದಾಗ್ಲೂ ನೀವು ಪೂಜೆ ಮಾಡಿ ದೇವ್ದೆ ಕಳ್ಕೊಂಡ್ಬಿಟ್ಟೆ ಸರ್. ದೇವ್ರು ಹೋಯ್ತು ತಾಯಿ. ನೋಡ್ಬೋದು, ರೇವಣ್ಣ ಅವರಿಗೆ ತಾಯಿ ಮೇಲಿನ ಅತೀವವಾದ. ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ತಾಯಿ ಚೆನ್ನಮ್ಮ ಓದಿದಂತ ಶಾಲೆ ಸೋರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಹೊಸ ಶಾಲೆಯನ್ನ ಎಚ್ ಡಿ ರೇವಣ್ಣ ಅವರು ಕಟ್ಟಿಸಿದ್ರು. ಮುತ್ತಿಗೆ ಹಿರೇಹಳ್ಳಿಯಲ್ಲಿ ನೂತನ ಶಾಲೆಯನ್ನ ನಿರ್ಮಾಣ ಮಾಡಿದ್ರು ರೇವಣ್ಣ ಅವರು. ತಾಯಿ ಚೆನ್ನಮ್ಮ ಓದಿದಂತ ಶಾಲೆ, ಆ ಶಾಲೆ ಸೋರ್ತಾ ಇತ್ತು ಅನ್ನುವಂತ ಕಾರಣಕ್ಕೆ ಹೊಸ ಶಾಲೆಯನ್ನೇ ಕಟ್ಟಿಸಿದ್ರು ಎಚ್ ಡಿ ರೇವಣ್ಣ ಅವರು. ಮುತ್ತಿಗೆ ಹಿರೇಹಳ್ಳಿಯಲ್ಲಿ ತಾಯಿ ಚೆನ್ನಮ್ಮ SSLCವರೆಗೂ ಕೂಡ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೈವಾಧೀನರಾಗಿದ್ದಾರೆ. ನಾನೀಗ ಅವರ ತವರು ಗ್ರಾಮ ಏನಿದೆ ಮುತ್ತಿಗೆ ಹಿರೇಹಳ್ಳಿ, ಹೊಳೆನರಸೀಪುರದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿದ್ದೇನೆ. ಇದು ಚೆನ್ನಮ್ಮ ಅವರ ತವರು ಮನೆ, ತವರು ಗ್ರಾಮ. ಹಾಗೆ ಚೆನ್ನಮ್ಮ ಅವರು ಓದಿದಂತಹ ಶಾಲೆ ಏನಿದೆ ಆ ಶಾಲೆಯ ಮುಂದೆ ನಾನಿದ್ದೇನೆ. ಚೆನ್ನಮ್ಮ ಪ್ರಾಥಮಿಕ ಶಾಲೆಯನ್ನ ಈ ಒಂದು ಶಾಲೆಯಲ್ಲಿ ಕಲಿತಂತ ಶಾಲೆ. ಈ ಶಾಲೆ ಹಿಂದೆ ಕಟ್ಟಡ ಬೇರೆ ಇತ್ತು, ಶಿಥಿಲಾವಸ್ಥೆ ಇತ್ತು. ತನ್ನ ತಾಯಿ ಓದಿದಂತ ಶಾಲೆ ಎಂಬ ಕಾರಣಕ್ಕೆ ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಈ ರೀತಿಯಾದ ಒಂದು ಶಾಲೆಯನ್ನ ಕಟ್ಟಿಸಿದ್ದಾರೆ. ಏನು ಮುತ್ತಿಗೆ ಹಿರೇಹಳ್ಳಿಗೆ ಈ ಶಾಲೆ ಬರ್ಲಿಕ್ಕೂ ಕೂಡ ಚೆನ್ನಮ್ಮ ಅವರು ಕಾರಣ, ಅಂದ್ರೆ ಈ ಕಟ್ಟಡ ಆಗ್ಲಿಕ್ಕೆ. ಈಗ ಗ್ರಾಮಸ್ಥರನ್ನ ನಾನು ಗ್ರಾಮದವ್ರನ್ನ ಮಾತಾಡ್ತೀನಿ. ಸರ್ ಹೇಳಿ, ಶಾಲೆ ಬಗ್ಗೆ ಮತ್ತೆ ಚೆನ್ನಮ್ಮ ಅವ್ರ ಬಗ್ಗೆ. ಸರ್, ಚೆನ್ನಮ್ಮ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ನಮಗೆ ಅಜ್ಜಿ ಆಗ್ಬೇಕು. ಅವ್ರು ಈ ಊರಿಗೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ. ಈ ಶಾಲೆ ಕಟ್ಟಿದ್ದಂಗೆ ಅಂದ್ರೆ ರೇವಣ್ಣ ಅವ್ರು ಒಂದಿನ ಇಲ್ಲಿ ಬರ್ತಾ ಇದ್ರು, ತುಂಬಾ ಮಳೆ ಬರ್ತಾ ಇತ್ತು. ಆ ಮಳೆ ಸೋರ್ತಾ ಇತ್ತು, ರೇವಣ್ಣ ಅವ್ರು ನಿಲ್ಲೋದಕ್ಕೆ ಅಂತ ಹೋದ್ರು. ಅವಾಗ ಮಳೆ ನೀರು ಅವ್ರ ಮೇಲೆ ಬಿತ್ತು. ಅದಕ್ಕೆ ಅಂದ್ಬಿಟ್ಟು ಮಾರನೇ ಬೆಳಗ್ಗೆನೆ ಅವ್ರು ಬಂದು ಈ ಶಾಲೆನ ಉಣಿಸಿ ನಮ್ಮಮ್ಮ ಸ್ಕೂಲು ಅಂತ ಈ ಬಿಲ್ಡಿಂಗ್ ನ ಕಟ್ಸಿದ್ದಾರೆ. ನಮ್ಮೂರಿಗೆ ಅವ್ರಿಂದ ಚೆನ್ನಮ್ಮೂರಿಂದ ತುಂಬಾ ಕೆಲಸಗಳಾಗಿದೆ. ಹಾಸ್ಪಿಟಲ್ ಇರ್ಬೋದು, ಸಮುದಾಯ ಭವನ ಇರ್ಬೋದು, ದಂದನ ಹಾಸ್ಪಿಟಲ್ ಇರ್ಬೋದು, ದೇವಸ್ಥಾನಗಳು, ರಸ್ತೆಗಳು ಎಲ್ಲಾ ಮಾಡಿದ್ದಾರೆ. ನಾವ್ ಆಮೇಲೆ ಚೆನ್ನಮ್ಮ ಅವ್ರ ಮನೆಗೆ ಹೋದ ಟೈಮಲ್ಲೂ ಅಷ್ಟೇ ಅವರೇ ಕೂರ್ಸಿ ಊಟಕ್ಕೆ ಬಡಿಸ್ತಾ ಇದ್ರು. ಎಲ್ಲಿದ್ರು ಗುರ್ತಿಸಿ ಮಾತಾಡ್ಸೋರು. ತುಂಬಾ ಸರಳ ಜೀವಿ, ಚೆನ್ನಾಗಿ ಮಾತಾಡೋರು ಸರ್ ಎಲ್ಲಾರ ಜೊತೆನು. ಅವ್ರಿಗೆ ಯಾವ್ದು ನನ್ನ ಪ್ರಧಾನ ಮಂತ್ರಿ ಹೆಂಡತಿ ಅನ್ನೋ ಇದು ಯಾವತ್ತೂ ಅವರಲ್ಲಿ ಇರ್ಲಿಲ್ಲ. ನಾವು ನೋಡ್ಲಿಲ್ಲ ಅದನ್ನ. ನಾವು ಅವ್ರ ಜೊತೆ ಮಾಮೂಲಿ ಪಕ್ಕದಲ್ಲಿ ಕೂತೆ ಮಾತಾಡ್ತಾ ಇದ್ವಿ ಹೋದಾಗೆಲ್ಲ. ತುಂಬಾ ಚೆನ್ನಾಗಿದ್ರು. ಇವತ್ತು ಅವ್ರು ಇದನ್ನ ಕೇಳಿ ತುಂಬಾ ದುಃಖ ಆಗ್ತಿದೆ ಅಷ್ಟೇ. ಈಗ ವ್ಯಕ್ತಿ ಕೆಲವರು ಇದ್ದಾಗ ಅವ್ರ ಶಕ್ತಿ ಅವ್ರ ಇದು ಗೊತ್ತಾಗಲ್ಲ. ಇವತ್ತು ಅವರು ಇಲ್ಲ. ಸೊ ಸಖತ್ ಊರಿನ ಜನ ಅವ್ರನ್ನ ಒಂದ್ ರೀತಿ ಒಂದು ಊರಿನ ಶಕ್ತಿನೂ ಕೂಡ ಇದಾದಂಗಾಗಿದೆ ಅಲ್ಲ? ಹಾ ಸರ್, ಈಗ ನಮ್ಮೂರ್ಗೆ ಅವ್ರು ವರ್ಷಕ್ಕೊಂದ್ಸಲ ಬಂದೇ ಬರ್ತಿದ್ರು ದೇವಸ್ಥಾನಕ್ಕೆ. ಈಗ ಕಳೆದ 2 ವರ್ಷದಿಂದ ಬರ್ತಾ ಇರಲಿಲ್ಲ. ಅವ್ರು ಕಳೆದ 2 ವರ್ಷದಿಂದ ಹುಷಾರಿರ್ಲಿಲ್ಲ ಅವ್ರಿಗೆ.
ಹಂಗಾಗಿ ಪೂಜೆಗೆ ಬರ್ತಾ ಇರ್ಲಿಲ್ಲ. ಅವ್ರದೇ ಮೊದಲನೇ ಪೂಜೆ ಆಗ್ತಿದ್ದಲ್ಲಿ ಇವಾಗ ಅವ್ರು ಬರ್ತಾ ಇರ್ಲಿಲ್ಲ. ನಮ್ಮೂರಿಗೆ ದೊಡ್ಡ ಒಂದು ಶಕ್ತಿನೇ ಇಲ್ದಂಗಾಗಿದೆ ಸರ್. ಇಷ್ಟ ದಿನ ನಮ್ಮೂರ್ಗೆ ಏನೇ ಬೇಕಿದ್ರು ಅವ್ರಿಗೆ ಹೇಳಿದ್ರೆ ಎಲ್ಲ ಮಾಡ್ಕೊಡ್ತಿದ್ರು. ಇನ್ ಮುಂದೆ ಆತರ ಆಗೋದಿಲ್ಲ ಅಂತ ನನ್ನ ಭಾವನೆ ಸರ್. ಯಾರು ಇಲ್ಲ ಸರ್, ಇನ್ ಮುಂದೆ ಆಗಲ್ಲ ಸರ್. ಏನು ಅವರ ತವರು ಗ್ರಾಮ ಮುತ್ತಿಗೆ ಹಿರೆಯಲ್ಲಿ ಇದೆ, ಅದಕ್ಕೂ ಅವರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ರಸ್ತೆಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಇವೆಲ್ಲವೂ ಆಗೋದ್ರಲ್ಲಿ ಚೆನ್ನಮ್ಮನವರ ಶಕ್ತಿ ಅಡಗಿತ್ತು ಅಂತ ಇವತ್ತು ಅವರನ್ನ ಗ್ರಾಮಸ್ಥರು ಕೂಡ ಸ್ಮರಿಸ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.